ಆಂಧ್ರ ಮೂಲದ ಮಹಿಳೆಯೊಬ್ಬರು ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದಾರೆ. ಕುಟುಂಬ ಸಮೇತರಾಗಿ ಪಾರ್ಕ್ಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಆಂಧ್ರ ಮೂಲದ ಮಹಿಳೆ ಲಕ್ಷ್ಮೀದೇವಿ ಎದ್ದಕ್ಕೆದ್ದ ಹಾಗೆ ನಾಪತ್ತೆಯಾಗಿದ್ದಾರೆ. ಇಂದಿರಾನಗರದಲ್ಲಿ ಜೂನ್ 5ರಂದು ನಡೆದಿರುವಂತಹ ಘಟನೆ ಇದಾಗಿದೆ. 5 ದಿನಗಳಿಂದ ಕುಟುಂಬಸ್ಥರು ಮಹಿಳೆಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದು ಕಣ್ಣೀರು ಹಾಕ್ತಿದ್ದಾರೆ. ಸ್ವಪ್ನ ಬುಕ್ ಹೌಸ್ ಬಳಿ ಕೊನೆಯದಾಗಿ ಮಹಿಳೆ ಓಡಾಡಿರುವಂತಹ ದೃಶ್ಯಾವಳಿಗಳು ಕಂಡುಬಂದಿದೆ. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಮ್ಮ ಕುಟುಂಬ ಸಮೇತರಾಗಿ ಪಾರ್ಕ್ಗೆ ಅಂತ ತೆರಳಿದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಎನ್ನುವಂತಹ ಮಹಿಳೆ ಎದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾರೆ. ಆಂಧ್ರ ಮೂಲದ ಮಹಿಳೆ ಈಕೆ ಪಾರ್ಕ್ಗೆ ಅಂತ ತೆರಳಿದ್ರು. ಅದಾದ ನಂತರ ತಮ್ಮ ಫೋನ್ ಅನ್ನ ಕೂಡ ಕುಟುಂಬಸ್ಥರ ಬಳಿಯೇ ಬಿಟ್ಟು ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಪಾರ್ಕ್ನಿಂದ ಅವರು ಹೊರ ಬಂದಿದ್ದಾರೆ. ಸ್ವಪ್ನ ಬುಕ್ ಹೌಸ್ ಬಳಿ ಅವರು ನಡೆದುಕೊಂಡು ಹೋಗ್ತಿರುವಂತಹ ದೃಶ್ಯಾವಳಿಗಳು ಸರಿಯಾಗಿದೆ. ಸದ್ಯ ಈ ಮಹಿಳೆಯ ಹುಡುಕಾಟ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಆಂಧ್ರ ಮೂಲದ ಮಹಿಳೆ ಲಕ್ಷ್ಮೀದೇವಿ ನಾಪತ್ತೆಯಾಗಿರುವಂತಹ ಪ್ರಕರಣ ಇದು. ಅವರು ಕೊನೆ ಬಾರಿ ಕಾಣಿಸಿಕೊಂಡಿರುವಂತಹ ದೃಶ್ಯದಲ್ಲಿ ಅವರು ಫೋನ್ನಲ್ಲಿ ಮಾತನಾಡ್ತಿದ್ದಾರೆ. ಹಾಗಾಗಿ ಅವರನ್ನ ಕಂಡುಹಿಡಿಯೋದು ಯಾಕಿಷ್ಟು ಕಷ್ಟ ಆಗ್ತಾ ಇದೆ. ಜೊತೆಗೆ ಕುಟುಂಬಸ್ಥರ ಸಮೇತರಾಗಿ ಅವರು ಪಾರ್ಕ್ಗೆ ಹೋಗಿದ್ರು, ಅಲ್ಲಿಂದ ಏಕಾಏಕಿ ನಾಪತ್ತೆಯಾಗಿದ್ದಾರೆ ಅಂದ್ರೆ ಬೇಕಂತಲೇ ಅವರೇನಾದ್ರೂ ಅಲ್ಲಿಂದ ಹೊರ ನಡೆದಿದ್ದಾರೆ ಭರತ್? ಪ್ರತೀಕ್ಷಾ, ಸದ್ಯಕ್ಕೆ ಮೇಲ್ನೋಟಕ್ಕೆ ಇದು ಅವ್ರ ಇಂಟೆನ್ಷನ್ ಏನಾದ್ರು ಮನೆ ಬಿಟ್ಟು ಹೋಗಿದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮನೆಯ ಸಮೀಪದಲ್ಲಿ ಇರುವಂತಹ ಪಾರ್ಕ್ ಅದು. ಅಂದ್ರೆ ಇಂದಿರಾನಗರದಲ್ಲಿ ಜೂನ್ 5ನೇ ತಾರೀಕು ಸಂಜೆ 6:40 ಈ ಘಟನೆ ನಡೆದಿದೆ. ಅಂದ್ರೆ ಆ ಕ್ಷಣದಿಂದ ಲಕ್ಷ್ಮೀದೇವಿ ಎನ್ನುವ ಮಹಿಳೆ ನಾಪತ್ತೆಯಾಗಿದ್ದಾರೆ ಅಂತೇಳಿ ಕುಟುಂಬಸ್ಥರು ಈಗ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮನೆಯ ಪಕ್ಕದಲ್ಲೇ ಕೇವಲ ಬಹಳ ಹತ್ತಿರ, ಅಂದ್ರೆ 500 ಮೀಟರ್ ಸಮೀಪದಲ್ಲಿರುವಂತಹ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡೋದಕ್ಕೋಸ್ಕರ ಹೋಗಿದಂತಹ ಮಹಿಳೆ ಮನೆಗೆ ವಾಪಸ್ ಬರ್ಲಿಲ್ಲ ಅನ್ನೋ ಒಂದು ದೂರನ್ನ ಈಗ ಕೊಡ್ತಾ ಇದ್ದಾರೆ. ಅಂದ್ರೆ ಮನೆ ಪಕ್ಕದಲ್ಲೇ ಇದೆ, ಎದುರುಗಡೆನೆ ಪಾರ್ಕ್ ಇದೆ, ಆದ್ರೂ ಕೂಡ ಆಕೆ ಮನೆಗೆ ವಾಪಸ್ ಬರೋದು ಯಾಕೆ ಅಲ್ಲಿಂದ ಹೋಗಿದ್ದಾರೆ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಜೊತೆಗೆ ಅವ್ರಿಗೆ ತೆಲುಗು ಭಾಷೆ ಮಾತ್ರ ಮಾತನಾಡೋದಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೇನಾದ್ರೂ ಮನೆಯಲ್ಲಿ ಅಂದ್ರೆ ಕುಟುಂಬದವ್ರ ಜೊತೆ ಏನಾದ್ರೂ ಮನಸ್ತಾಪ ಉಂಟಾಗಿತ್ತಾ, ಜಗಳ ಉಂಟಾಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂತ ಹೇಳಿದ್ರೆ ಫ್ಯಾಮಿಲಿ ಅವರು ತಾಯಿ ಆಕಸ್ಮಿಕವಾಗಿ ಅಂದ್ರೆ ಬೈ ಮಿಸ್ ಆಗಿ ಅವರು ನಾಪತ್ತೆ ಆಗಿದ್ದಾರೆ. ಸೊ ಯಾವ ಕಾರಣಕ್ಕೆ ಅವರು ಮಿಸ್ ಆಗಿದ್ದಾರೆ ಮತ್ತೆ ಹೇಗೆ ಅವ್ರು ಅಲ್ಲಿಂದ ಹೋದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಫ್ಯಾಮಿಲಿ ಅವ್ರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಈ ತರ ಲಕ್ಷ್ಮೀದೇವಿ ಅನ್ನೋ ಮಹಿಳೆ ಪಾರ್ಕ್ ನಲ್ಲಿ ವಾಕಿಂಗ್ಗೆ ಹೋದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ದಿಢೀರಂತ ನಾಪತ್ತೆ ಆಗಿದ್ದಾರೆ ಅಂತೇಳಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಒಂದಿಷ್ಟು ಸ್ಥಳೀಯವಾಗಿ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಜೊತೆಗೆ ಸ್ಥಳೀಯ ಪಕ್ಕದಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಒಂದು ಅಂಗಡಿ ಎದುರುಗಡೆ ಇರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಮಹಿಳೆ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಸರಿಯಾಗಿದೆ. ಅಂದ್ರೆ ಯಾರು ಕೂಡ ಬಲವಂತವಾಗಿ ಕರ್ಕೊಂಡು ಹೋಗಿರೋದ್ರ ಬಗ್ಗೆ ಅಥವಾ ಯಾರಾದ್ರೂ ಇಂಟೆನ್ಷನ್ಲಿ ಆಕೆಯನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿರೋದ್ರ ಬಗ್ಗೆ ಅಲ್ಲಿ ಎಲ್ಲೂ ಸ್ಪಷ್ಟತೆ ಇಲ್ಲ. ಆಕೆ ಒಬ್ಬಳೆ ಕೂಡ ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಈಗ ಸರಿಯಾಗಿರುವಂತದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಒಂದು, ಕುಟುಂಬದ ಜೊತೆ ಏನಾದ್ರೂ ಮನಸ್ತಾಪ ಉಂಟಾಗಿ ಜಗಳ ಉಂಟಾಗಿ ಆಕೆ ಉದ್ದೇಶ ಪೂರ್ವಕವಾಗಿ ಏನಾದ್ರೂ ಮನೆ ಬಿಟ್ಟು ಹೋಗಿರ್ಬೋದಾ, ಅಥವಾ ಏನಾದ್ರೂ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದು ನೆನಪಿನ ಶಕ್ತಿ ಏನಾದ್ರೂ ಕಮ್ಮಿಯಾಗಿ ಮನೆಗೆ ಹೋಗೋ ಬದಲು ಬೇರೆ ಎಲ್ಲಾದ್ರೂ ಹೊರಟು ಹೋದ್ರ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಸದ್ಯಕ್ಕೆ ದೂರು ದಾಖಲಾಗಿದೆ. ಪೊಲೀಸರು ಕೂಡ ಸ್ಥಳೀಯ ಮಾಹಿತಿಯನ್ನ ಪಡೆದುಕೊಂಡು ಒಂದಿಷ್ಟು ಸಿಸಿಟಿವಿಗಳನ್ನ ಚೆಕ್ ಮಾಡಿ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ಭರತ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.